ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಈ ಭೂಮಿಯಲ್ಲಿ ಕೇವಲ ಮಾನವರು ಮಾತ್ರವಲ್ಲದೆ ಜೊತೆಗೆ ಭಗವಂತ ಸಾವಿರಾರು ಪ್ರಭೇದಗಳಿರುವ ಕೀಟಗಳು, ಸರೀಸೃಪಗಳು, ಅದರಲ್ಲೂ ಹಾವುಗಳು, ವಿಷಜಂತುಗಳು ಇತ್ಯಾದಿಗಳನ್ನು ಸೃಷ್ಟಿಸಿರುತ್ತಾನೆ. ನಾವು ಅರಿವು ಇದ್ದೋ ಇಲ್ಲದೆಯೋ ಬೇಕಾದಷ್ಟು ಪಾಪಗಳನ್ನು ದಿನವೂ ಮಾಡುತ್ತಾ ಇರುತ್ತೇವೆ. ಪ್ರಾಣ ಅಂದರೆ ಮಾನವರಿಗೆ ಮಾತ್ರ ಸೀಮಿತವಲ್ಲ. ಪ್ರಾಣ ಅನ್ನೋ ವಿಚಾರ ಎಲ್ಲ ಜೀವಿಗಳಲ್ಲಿದ್ದಿದ್ದೆ. ಅದು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ, ಚಿಕ್ಕದಾದ ಮಾತ್ರಕ್ಕೆ ಅದರ ಪ್ರಾಣ ಏನೂ ಅಲ್ಲ ಅಂತ ಅದನ್ನು ಕಡೆಗಣಿಸುವುದು ಸರಿಯಲ್ಲ. ಹೀಗೆ ತಿಳ್ಕೊಂಡರೆ ಅದು ತಪ್ಪು. ಮಾನವರೆಲ್ಲರೂ ಹುಟ್ಟಿದಾಗನಿಂದ ಅವುಗಳನ್ನು ಕೊಲ್ಲುತ್ತಾ ಸಾವಿರಾರು ಜೀವಿಗಳನ್ನು ಕೊಂದೇ ಇರುತ್ತಾನೆ. ಅವುಗಳಲ್ಲಿ ವಿಶೇಷವಾಗಿ ಮನೆಯಲ್ಲೇ, ಆಫೀಸಿನಲ್ಲೇ, ಎಲ್ಲೋ ಬಾಗಿಲು ಸಂದಿನಲ್ಲಿ, ಬಾಕ್ಸ್ ಒಳಗಡೆ, ಕತ್ತಲಿನ ಜಾಗದಲ್ಲಿ, ಬೆಳಕಿನ ಜಾಗದಲ್ಲೂ ಕಾಣಸಿಗುವುದು ಸಾಮಾನ್ಯ ಸಿಗುವುದೇ ಹಲ್ಲಿಗಳು. ಹಾಗೂ ಹಳ್ಳಿಗಳಲ್ಲಿ, ಹೊಲದಲ್ಲಿ, ಕಾಡಿನಂತಿರುವ ಜಾಗದಲ್ಲಿ, ಪೊದೆಗಳಲ್ಲಿ ಕಾಣಸಿಗುವುದೇ ಹಾವುಗಳು. ಮೊಸಳೆಗಳು, ಆಮೆಗಳು ಇವೆಲ್ಲವನ್ನು ತೊಂದರೆ ಕೊಡುವ ಪ್ರಾಣಿಗಳೆಂದು, ವೈರಿಗಳೆಂದು ಅದನ್ನು ಕಂಡ ಕೂಡಲೇ ಕೊಲ್ಲುತ್ತಾರೆ. ಕಲ್ಲು ಹೊಡೆದು ಹಿಂಸೆ ಕೊಡುತ್ತಾ ಇರುತ್ತಾರೆ. ಹಾಗಾದರೆ ನಾವು ಕೂಡ ಕೊಂದಿರಬಹುದು ಅಲ್ವಾ? ನೀವು ನೋಡಿ ಹೌದಲ್ವಾ? ಲೆಕ್ಕ ಇದೆಯಾ ಇಲ್ವಾ? ಹೇಳುವುದಕ್ಕೆ ಮುಜುಗರನ? ಸರಿ, ಬೇಜಾರು ಮಾಡ್ಕೋಬೇಡಿ. ಭಗವಂತ ಎಲ್ಲದಕ್ಕೂ ಪರಿಹಾರ ಕೊಟ್ಟಿದ್ದಾನೆ. ಎಲ್ಲಿ ಅಂತ ಕೇಳ್ತೀರಾ ಅಥವಾ ಹೇಗೆ ಅಂತ ಕೇಳ್ತೀರಾ? ಬನ್ನಿ. ಈ ದೇವಸ್ಥಾನ ತಮಿಳುನಾಡಿನ ಕಾಂಚೀಪುರಂನಲ್ಲಿನ ವರದರಾಜ ಪೆರುಮಾಳ ದೇವಸ್ಥಾನದಲ್ಲಿದೆ. ಅದೇ ದೇವಸ್ಥಾನದ ಮೇಲ್ಛಾವಣಿಯ ಒಳಮೈಯಲ್ಲಿ ಕಂಡುಬರುವ ಒಂದು ಬಂಗಾರದ ಮತ್ತೊಂದು ಬೆಳ್ಳಿಯ ಹಲ್ಲಿಗಳು. ಇದರ ವಿಚಾರವಾಗಿ ಒಂದು ಪುಟ್ಟ ಪೌರಾಣಿಕ ಕಥೆ ಇದೆ, ಕೇಳಿ. ಗೌತಮ ಋಷಿ ಆಶ್ರಮದಲ್ಲಿ ಇಬ್ಬರು ಶಿಷ್ಯರು ಹಲ್ಲಿಗಳನ್ನು ಗೌತಮ ಋಷಿಗಳು ಪೂಜೆಗೆ ಉಪಯೋಗಿಸುವ ಕೆರೆಯಲ್ಲಿ ಅವುಗಳನ್ನು ಹಿಂಸಿಸಿ ಬಿಸಾಕಿದ್ರಂತೆ. ಅದನ್ನು ತಿಳಿದು ಗೌತಮ ಋಷಿಯು ಅವರಿಗೆ ಶಾಪವನ್ನು ಕೊಟ್ಟು ಹಲ್ಲಿಗಳಾಗಿ ಹುಟ್ಟುವಂತೆ ಮಾಡಿದ್ದಂತೆ. ಇದಕ್ಕೆ ಪರಿಹಾರ ಕೇಳಿ ಮಹಾವಿಷ್ಣುವಿನ ಬಳಿ ಹೋಗಿ ಕಠಿಣವಾದ ತಪಸ್ಸನ್ನು ಆಚರಿಸಿದಾಗ ವಿಷ್ಣುವು ಪ್ರತ್ಯಕ್ಷನಾಗಿ ಅವರಿಗೆ ಮೋಕ್ಷವನ್ನು ಕೊಡುತ್ತಾನಂತೆ. ಅವರೇ 2 ಹಲ್ಲಿಗಳಾಗುತ್ತಾರಂತೆ. ಹೀಗೆ ಅದರ ಪ್ರತೀಕವಾಗಿ ಯಾರು ಈ ಕ್ಷೇತ್ರಕ್ಕೆ ಬಂದು ಬಂಗಾರದ ಮತ್ತು ಬೆಳ್ಳಿಗಳನ್ನು ಮುಟ್ಟುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತದೆ. ಹಾಗಾಗಿ ಯಾರ್ಯಾರು ಹಲ್ಲಿ ದೋಷವಿದ್ದವರು, ಹಾವುಗಳನ್ನು ಕೊಂದವರು, ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಪಾಪ ಕಟ್ಟಿಕೊಂಡಲ್ಲಿ ಕೇವಲ ಇದರ ಸ್ಪರ್ಶ ಮಾತ್ರದಿಂದಲೇ ಸರ್ವದೋಷವು ನಿವಾರಣೆಯಾಗಿ ಭಗವಂತನ ಕರುಣೆಗೆ ಪಾತ್ರರಾಗುತ್ತಾರೆ ಎಂಬುದು ಉಲ್ಲೇಖವಾಗಿದೆ. ಹೀಗೆ ಸನಾತನ ಹಿಂದೂ ಧರ್ಮದಲ್ಲಿ ವಿವಿಧ ಗ್ರಂಥಗಳಲ್ಲಿ, ಭಾಗವತ, ಭಗವದ್ಗೀತೆ, ವೇದಗಳಲ್ಲಿ, ಉಪನಿಷತ್ತಿನಲ್ಲಿ ಸಂಭವಿಸಿದ ಒಂದೊಂದು ಘಟನೆಗಳು ಕೂಡ ಕಲಿಯುಗದಲ್ಲಿ ಮಾನವ ಜನಾಂಗಕ್ಕೆ ಹಲವು ರೀತಿಗಳಲ್ಲಿ ಮಾರ್ಗದರ್ಶಿಯಾಗಿ, ಪುಣ್ಯ ಸಂಪಾದನೆಯ ಮಾರ್ಗವಾಗಿ, ವಿಪತ್ತುಗಳಿಂದ ಪಾರಾಗುವುದು ಹೇಗೆ, ಪಾಪಕರ್ಮಗಳಿಂದ ಮುಕ್ತಿ ದೊರಕಿಸಿಕೊಳ್ಳುವುದು ಹೇಗೆ, ಕರ್ಮ ಬಂಧನದಿಂದ ವಿಮುಕ್ತಿ ಹೇಗೆ, ಸತ್ಕಾರ್ಯವನ್ನು ಹೇಗೆ ಮಾಡಬೇಕು, ಸದ್ಬುದ್ಧಿಯ ಜ್ಞಾನ ಸಂಪಾದನೆಯ ಗಳಿಕೆ ಹೇಗಾಗುತ್ತದೆ, ಪಾಪ ಹೇಗೆ ಅಂಟಿಕೊಳ್ಳುತ್ತದೆ, ಪಾಪ ಪುಣ್ಯಗಳ ವ್ಯಾಖ್ಯಾನವೇನು, ಅಪಾರವಾದ ಜ್ಞಾನವನ್ನು ಎಲ್ಲರಿಗೂ ತಲುಪಿಸುವ ಕಾರ್ಯ ಈ ಗ್ರಂಥಗಳು ಮಾಡಿದೆ. ಅದೇ ರೀತಿ ವರದರಾಜ ಪೆರುಮಾಳ ದೇವಸ್ಥಾನದಲ್ಲಿರುವ ಬಂಗಾರದ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ಕೇವಲ ಸ್ಪರ್ಶ ಮಾತ್ರದಿಂದಲೇ ತಮ್ಮೆಲ್ಲ ದೋಷಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಂತಹ ರಹಸ್ಯವನ್ನು ನಾವು ನಿಮಗೆ ತಿಳಿಸಿದ್ದೀವಿ. ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪಾಪ ಕಳೆದುಕೊಳ್ಳುವಂತಹವರಾಗಬಹುದು. ವರದರಾಜ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.